ಕಾವ್ಯ ವಾರ್ಗಿತ್ತಿ ಪ್ರೇಮ ಪತಿಯ ವಿಡಿಯೋ ಕೂಡ ವೈರಲ್ ಆಗಿದೆ. ಮನೆಯಲ್ಲೇ ಜೋರಾಗಿ ಆರ್ಭಟಿಸುವಂತೆ ಇರುವಂತಹ ದೃಶ್ಯಗಳು ವೈರಲ್ ಆಗ್ತಾ ಇದೆ. ಕಾವ್ಯ ವಾರ್ಗಿತ್ತಿ ಪ್ರೇಮ ಅವರ ಪತಿ ನಂದೀಶ್ ಅವರ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಮನೆಯಲ್ಲೇ ಜೋರಾಗಿ ಆರ್ಭಟಿಸುವಂತೆ ಇರುವಂತಹ ದೃಶ್ಯ ಕೂಡ ವೈರಲ್ ಆಗ್ತಾ ಇದೆ. ಪ್ರೇಮ ಪತಿ ನಂದೀಶ್ ಭವ್ಯ ಮೇಲೆ ಹಲ್ಲೆಗೈದ ದೃಶ್ಯ ಇದೇನಾ? ಎಚ್ಚರಿಕೆ ಕೊಡ್ತಾ ಇರುವಂತಹ ನಂದೀಶ್ ದೃಶ್ಯ ಕೂಡ ವೈರಲ್ ಆಗಿದೆ. ದೃಶ್ಯಗಳಲ್ಲಿ ನೋಡಬಹುದು ನೀವು. ನಾನು ಆಗ್ಲೇ ಹೇಳಿದೆ, ಇದು ಮನೆಯಲ್ಲ ಅರಮನೆ ಅಂತ ಹೇಳಿ. ಬಹುಶಃ ಅದೇ ಪ್ರಾಬ್ಲಮ್ಮು ಅಂತ ಅನ್ಸುತ್ತೆ. ಐಷಾರಾಮಿ ಬದುಕಿರೋದೇ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಅಯ್ಯೋ ನನ್ನ ಮಗನೇ, ಅಯ್ಯೋ ನನ್ನ ಮಗನೇ, ಅಯ್ಯೋ ನನ್ನ ಮಗನೇ, ಅಯ್ಯೋ ನನ್ನ ಮಗನೇ. ಎಸ್, ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಚಿತ್ರಾ, ಒಂದು ಏನನ್ಸುತ್ತೆ ಅಂದ್ರೆ, ಮನೆಯಲ್ಲ ಅದು ಅರಮನೆ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ. ಅರಮನೆ ಅಂತ ಮನೆಯಲ್ಲಿ ಇತ್ಕೊಂಡು ಇವತ್ತಿನ ಗಲಾಟೆ ಬೀದಿಗೆ ಬಂದಿದೆ. ಅಷ್ಟು ದೊಡ್ಡ ಮನೆ ಇದ್ರೂ ಮನೆ ಒಳಗಡೆ ಮಾತಾಡುವಂಥ ಭಾಷೆ ಇದೆಯಲ್ಲ, ಅದು ಅಸಹ್ಯ ಹುಟ್ಟಿಸ್ತಾ ಇದೆ. ಅವರ ಬ್ರ್ಯಾಂಡೆಡ್ ಲೈಫ್ ಸ್ಟೈಲ್ಗಳಿರ್ಬೋದು, ಏನೇ ಇರ್ಬೋದು, ಇಂಥ ಗಲಾಟೆಗಳಾದಾಗ ಏನಕ್ಕಪ್ಪ ಬೇಕು? ಮನೇಲಿ ಒಂದು ಒಗ್ಗಟ್ಟಿಲ್ಲದೆ ಇದ್ಮೇಲೆ, ಮನೇಲಿ ಒಂದು ಬಾಂಧವ್ಯ ಇಲ್ಲದೆ ಇದ್ಮೇಲೆ ಯಾವ ಲೈಫ್ ಸ್ಟೈಲು, ಯಾವ ಬ್ರ್ಯಾಂಡೆಡ್ ಲೈಫ್ ಸ್ಟೈಲು, ಎಷ್ಟು ದೊಡ್ಡ ಅರಮನೆ ಆದರೆ ಏನು ಅಂತ ಅನ್ಸುತ್ತೆ. ಸುಚಿತ್ರಾ, ಈ ಪ್ರಕರಣದ ಬಗ್ಗೆ ಮಾತಾಡೋದಾದ್ರೆ ಸುಚಿತ್ರಾ. ಸಿಂಧೂರ, ನೀವು ಹೇಳಿದಾಗೆ ಎಷ್ಟೇ ಐಷಾರಾಮಿಯಾಗಿ ಇದ್ರೂ ಕೂಡ ನಮ್ಮ ಜೀವನದಲ್ಲಿ ಎಷ್ಟು ನೆಮ್ಮದಿ ಮುಖ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೀರಿಯಲ್ ನಟಿಯರಾಗಿ ಒಂದು ಅವರ ಕುಟುಂಬದಲ್ಲೇ ಆಗಲಿ ಅಥವಾ ಹೊರಗಡೆ ಸಮಾಜದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾರೆ, ಅವರ ಜೀವನವೂ ಕೂಡ ಸಮಾಜದಲ್ಲಿ ಅಷ್ಟೇ ಕೂಡ ಮುಖ್ಯ ಆಗುತ್ತೆ. ಅದನ್ನು ಕೂಡ ಅವರ ಅಭಿಮಾನಿಗಳು ಕೂಡ ಪಾಲಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಸದ್ಯ ಏನು ರೇವಣ್ಣ ಅವರಿಗೆ ಸೋಮಶೇಖರ್ ಹಾಗೆ ನಂದೀಶ್ ಅನ್ನೋ ಇಬ್ಬರು ಮಕ್ಕಳಿರ್ತಾರೆ. ಅವರು ಕೂಡ ಜಮೀನ್ದಾರಾಗಿರ್ತಾರೆ. ಕಲ್ಕೆರೆಯಲ್ಲಿ ಅವರು ಒಂದು 100 ಕೋಟಿಗೆ ಬೆಲೆ ಬಾಳುವಂತಹ ಒಂದು ಐಷಾರಾಮಿ ಬಂಗಲೆಯನ್ನ ಕೂಡ ಕಟ್ಟಿರ್ತಾರೆ. ಸೋಮಶೇಖರ್ ಸೀರಿಯಲ್ ನಟಿಯಾಗಿರುವಂತಹ ಕಾವ್ಯ ಗೌಡ ಅವರನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಆ ನಂತರದಲ್ಲಿ ನಂದೀಶ್ ಅವರದ್ದೇ ಒಂದು ಸಂಬಂಧಿಕ ಫ್ಯಾಮಿಲಿ ಹುಡುಗಿ ಆದಂತಹ ಪ್ರೇಮ ಅವರನ್ನ ನಂದೀಶ್ ಕೂಡ ಮದುವೆ ಆಗ್ತಾರೆ. ಅದಾದ್ಮೇಲೆ ಶುರುವಾಗಿದ್ದು ಈ ಒಂದು ಬಂಗಲೆಯಲ್ಲಿ 3 ಜನನು ಕೂಡ ಡಿವೈಡ್ ಆಗ್ತಾರೆ. ಏನು ರೇವಣ್ಣ ಹಾಗೆ ಅವರ ಪತ್ನಿ ಕೆಳ ಮಹಡಿಯಲ್ಲಿದ್ರೆ, ಕಾವ್ಯ ಹಾಗೆ ಸೋಮಶೇಖರ್ ಒಂದು ಮನೆಯಲ್ಲಿರ್ತಾರೆ. ಆನಂತರದಲ್ಲಿ 2ನೇ ಮಹಡಿಯಲ್ಲಿ ಪ್ರೇಮ ಹಾಗೂ ನಂದೀಶು ಜೀವನವನ್ನ ಮಾಡ್ತಾ ಇರ್ತಾರೆ. ಆ ನಂತರದಲ್ಲಿ ಈ ವಾರಗಿತ್ತಿಯರು ಯಾರಿದ್ದಾರೆ, ಇಬ್ರು ಕೂಡ ಪ್ರೇಮ ಹಾಗೆ ಕಾವ್ಯ ಗೌಡ ಇಬ್ರಿಗೂ ಕೂಡ ಗಲಾಟೆ ಅಲ್ಲಿಂದ ಶುರುವಾಗುತ್ತೆ. ಕಾವ್ಯ ಗೌಡಗೆ ಇರುವಂತಹ ಪ್ರೇಮ ಅವರು ಮಾಡುವಂತಹ ಆರೋಪ ಏನಂತ ಹೇಳಿದ್ರೆ, ಇದೇ ಬಂಗಲೆಗಾಗಿ ಇವಳು ಜಗಳವನ್ನ ತೆಗೆದಿದ್ದಾಳೆ, ಈ ರೀತಿಯಾಗಿ ಆರೋಪವನ್ನ ಮಾಡ್ತಿದ್ದಾಳೆ ಅನ್ನೋದು ಪ್ರೇಮ ಅವರ ಒಂದು ಆರೋಪ ಆಗಿರುವಂಥದ್ದು. ಇತ್ತ ಕಾವ್ಯ ಇಲ್ಲ, ಏನು ಪ್ರೇಮ ಹಾಗೂ ಅವರ ಫ್ಯಾಮಿಲಿ ನನ್ನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ, ಜೊತೆಗೆ ನನ್ನನ್ನು ರೇಪ್ ಮಾಡುವಂತೆ ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿ ಇತ್ತ ಕಾವ್ಯ ಗೌಡನು ಕೂಡ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಈ ಒಂದು ಎಲ್ಲ ರೀತಿಯ ಗಲಾಟೆಗಳು ಒಂದು ಚಿಕ್ಕ ಕಾರಣಕ್ಕಾಗಿ ಗಲಾಟೆ ನಡೆದಿದೆ ಅನ್ನೋದು ಕೂಡ ಮೇಲೆ ಕಂಡು ಬರ್ತಾ ಇರುವಂಥದ್ದು. ಒಂದ್ ಕಡೆ ಕಾವ್ಯ ಗೌಡ ಅವರ ಮನೆ ಕೆಲಸದಾಕೆ ಪ್ರೇಮ ಅವರ ಮನೆಗೆ ಬಂದಿರ್ತಾಳೆ, ಮನೆಯ ಕಿಚನ್ ಒಳಗಡೆ ಬಂದಿರ್ತಾಳೆ. ಆ ಸಮಯದಲ್ಲಿ ಪ್ರೇಮ ಅವರು ಆಕೆಯನ್ನ ಪ್ರಶ್ನೆಯನ್ನ ಮಾಡ್ತಾಳೆ. ಆ ನಂತರದಲ್ಲಿ ಆಕೆ ಮನೆ ಕೆಲಸದಾಕೆ ಮನೆಯಿಂದ ಹೊರಗಡೆ ಹೋಗುವಂಥದ್ದು. ಅದಾದ ನಂತರದಲ್ಲಿ ಕಾವ್ಯ ಗೌಡ ಏಕಾಏಕಿ ಪ್ರೇಮ ಗೌಡ ಅವರ ಮನೆಗೆ ಬಂದು ನಂದೀಶ್ ಅವರ ಮೇಲೆ ಆವಾಜನ್ನ ಹಾಕುವಂಥದ್ದು, ಊಟ ತಿನ್ನುವಂತಹ ತಟ್ಟೆಯನ್ನ ಕಿತ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಕೃತ್ಯವನ್ನ ಮಾಡಿದ್ದಾಳೆ. ಜೊತೆಗೆ ಪ್ರೇಮ ಅವರ ಮಾಂಗಲ್ಯ ಸರವನ್ನು ಕೂಡ ಕಿತ್ತಾಕಿದ್ದಾಳೆ ಅನ್ನೋದು ಇಲ್ಲಿ ಪ್ರೇಮ ಅವರು ಏನು ಪೊಲೀಸ್ ಠಾಣೆಯಲ್ಲಿ ಬಂದು ದೂರನ್ನ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ಇವತ್ತು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಕೂಡ, ಅಂದ್ರೆ ಕಾವ್ಯ ಹಾಗೆ ಪ್ರೇಮ ಇಬ್ಬರು ಬಂದು ಕೂಡ ಇಬ್ರು ಕೂಡ ದೂರು ಮತ್ತೆ ಪ್ರತಿ ದೂರನ್ನ ಕೂಡ ಕೊಟ್ಟಿರುವಂಥದ್ದು. ಇತ್ತ ಕಾವ್ಯ ಗೌಡ, ನನಗೆ ಪ್ರೇಮ ಅವರ ತಂದೆ ರವಿಕುಮಾರ್ ಯಾರಿದ್ದಾರೆ ಅವರು ನನಗೆ 26ನೇ ತಾರೀಕು ನನ್ನ ರೇಪ್ ಮಾಡ್ತೀನಿ ಅಂತ ಹೇಳಿ ನನ್ನ ಗಂಡನ ಮೇಲೂ ಕೂಡ ಸೋಮಶೇಖರ್ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಇತ್ತ ಪ್ರೇಮ ಅವರು ಕೂಡ ಮೊದಲಿಂದನೂ ಕೂಡ ಆಗರ್ಭ ಶ್ರೀಮಂತರು, ಹೀಗಾಗಿ ಪ್ರೇಮ
ಅವ್ರಿಗೆ ಯಾವುದೇ ರೀತಿಯಾಗಿ ಹಣದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪ್ರೇಮ ಅವರು ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ನಮ್ಮ ಮನೆ ಕಟ್ಟಿಸಿ ಅದಾಗಲೇ ಗುರುಪ್ರವೇಶ ಆಗಿದೆ, ಇದಕ್ಕೆ ಈಕೆ ಖ್ಯಾತಿಯನ್ನ ತೆಗೆದಿದ್ದಾಳೆ. ಈ ಮನೆಯಿಂದ ಹೊರ ಹೋದ್ರೆ ಈ ಮನೆ ಸ್ವಂತದ್ದಾಗತ್ತೆ ಅಂತ ಹೇಳಿ ಈಕೆ ಈ ರೀತಿಯಾಗಿ ಜಗಳವನ್ನ ಶುರು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಪ್ರೇಮ ಹಾಗೆ ತನ್ನ ತಂದೆಯ ಮೇಲೂ ಹಾಗೆ ನನ್ನ ಮೇಲೂ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಇತ್ತ ಪ್ರೇಮ ಅವರ ತಂದೆ ಭವ್ಯಗೌಡ, ಅಂದ್ರೆ ಭವ್ಯಗೌಡ ಯಾರಂತ ಹೇಳಿದ್ರೆ ಕಾವ್ಯಗೌಡ ಅವರ ತಂಗಿ ಭವ್ಯಗೌಡ ಮೇಲೆ ಅವರ ಗಂಡ ಅಂದ್ರೆ ಪ್ರೇಮ ಅವರ ಗಂಡ ನಂದೀಶ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಕೂಡ ಭವ್ಯಗೌಡ ಅವರು ಕೂಡ ದೂರನ್ನ ಕೂಡ ದಾಖಲು ಮಾಡಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಆಸ್ತಿಯ ವಿಚಾರವಾಗಿ ಮನೆಯ ಒಂದು ತನ್ನದಾಗಿಸ್ಕೊಳ್ಳೋದಕ್ಕೆ ಕಾವ್ಯಗೌಡ ಹಾಗೆ ಪ್ರೇಮ ಅವರ ಮಧ್ಯೆ ನಡೆದಿರುವಂತಹ ಗಲಾಟೆ ಅಂತ ಇದೀಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸದ್ಯ ಈ ಬಗ್ಗೆ ಎರಡೂ ಕೂಡ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಕೂಡ ದೂರನ್ನ ದಾಖಲು ಮಾಡಿರುವಂತದ್ದು. ಸದ್ಯ ಪೊಲೀಸರ ತನಿಖೆ ವೇಳೆ ಯಾವ ರೀತಿಯಾಗಿ ಜಗಳ ಶುರುವಾಯಿತು, ಯಾವ ಕಾರಣಕ್ಕೆ ಶುರುವಾಗಿದೆ ಅನ್ನೋದು ಕೂಡ ತಿಳಿದು ಬರಬೇಕಾಗಿದೆ. ಆದರೆ ಯಾವುದೇ ಸೀರಿಯಲ್ ನಟಿ ಆಗಿದ್ರು ಕೂಡ ಈ ರೀತಿಯಾಗಿ ಒಂದು ಹಲ್ಲೆಗೆ ಒಳಗಾಗ್ತಾಳೆ ಅಥವಾ ಈಕೆನೇ ತಪ್ಪು ಮಾಡಿದಾರೋ ಯಾರೇ ತಪ್ಪು ಮಾಡಿದ್ರು ಕೂಡ ಇವರು ಮಾಡುವಂತಹ ಇವರ ಜೀವನದಲ್ಲಿ ನಡೆಯುವಂತಹ ಸಾಕಷ್ಟು ಘಟನೆಗಳು ಅವರ ಅಭಿಮಾನಿಗಳು ಕೂಡ ಒಂದು ಪಾಲನೆಯನ್ನ ಮಾಡುತ್ತೆ. ಹೀಗಾಗಿ ಯಾರೇ ಆದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಒಳ್ಳೆಯ ನಡವಳಿಕೆಯಲ್ಲಿ ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕಾಗತ್ತೆ. ಮತ್ತೆ ಸೀರಿಯಲ್ಗಳಲ್ಲಿ ನೋಡ್ತಾ ಹೋಗ್ತೀವಿ, ಮನೆಯ ಕುಟುಂಬದಲ್ಲಿ ಜಗಳಗಳು ಸ್ಟಾರ್ಟ್ ಆಗ್ತವೆ. ಸೀರಿಯಲ್ನಲ್ಲಿ ಹೆಚ್ಚು ವಾರವಾರಗತಿಯರು ಜಗಳವನ್ನ ಮಾಡ್ತಾರೆ. ಆದರೆ ಇವತ್ತು ಸೀರಿಯಲ್ ನಟಿ ಆಗಿರುವಂತಹ ಕಾವ್ಯಗೌಡ ಅವರ ಕುಟುಂಬದಲ್ಲೇ ಈ ರೀತಿಯಾಗಿರೋದು ನಿಜಕ್ಕೂ ಕೂಡ ನಂಬೋದಕ್ಕೆ ಸಾಧ್ಯ ಆಗಲ್ಲ. ಕೂಡ ಕೂತು ಬಗೆಹರಿಸುವಂತಹ ಒಂದು ಕೆಲಸ ಆಗಿದೆ. ಆದ್ರೆ ಹಲ್ಲೆಯವರೆಗೂ ಕೂಡ ತಲುಪಿರೋದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಆಲ್ ರೈಟ್ ಸುಚಿತ್ರಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಅಫ್ಕೋರ್ಸ್ ಹಲ್ಲೆ ಮಟ್ಟಕ್ಕೆ ಹೋಗಿರೋದು, ಪೊಲೀಸ್ ಸ್ಟೇಷನ್ ತನಕ ಹೋಗಿರೋದು ಇದೇನು ಯಾರಿಗೂ ಖುಷಿ ಕೊಡುವಂಥ ವಿಚಾರ ಏನಲ್ಲ. ನಾವು ಅವರು ಏನು ದೇವ್ರುಗಳೇನಲ್ಲ, ಅವ್ರುಗಳಿಗೂ ಅವ್ರ ಮನೇಲೂ ಒಂದಷ್ಟು ಸಮಸ್ಯೆಗಳಿರಬಹುದು. ಆದರೆ ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತಂದರೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋರು ಮಾದರಿಯಾಗಿರಬೇಕು, ಮತ್ತೊಬ್ಬರಿಗೆ ಮನೆ ವಿಚಾರಗಳನ್ನು ಮನೇಲೇ ಬಗೆಹರಿಸ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಇಬ್ಬರು ಏನೇನು ಮಾತಾಡಿದ್ರು ಒಂದ್ಸಲಿ ಕೇಳಿಸ್ಕೊಳ್ಳೋಣ. ನನಗೆ ನಂಬಿಕೆ ಇದೆ ಕಾನೂನು ನನ್ನ ಪರ ಬರುತ್ತೆ ಅಂತ. ಸೊ ಇಟ್ಸ್ ಓಕೆ. ಅವರು ಏನೇನ್ ಹೇಳ್ತಿದಾರೆ ಆಸ್ತಿ ಬಗ್ಗೆ ಅಂತೆ. ಆಸ್ತಿ ಒಂದ್ ಹೇಳ್ತೀನಿ, ನನ್ನ ಮದ್ವೆ ಆಗಿ 4 ವರ್ಷ ಆಯ್ತು. ನನ್ನ ಮಾವನ ಕಡೆಯಿಂದ ಆಗ್ಲಿ ಅಥವಾ ನನ್ನ ಗಂಡನ ಕಡೆಯಿಂದ ಆಗ್ಲಿ ನನ್ನ ಬ್ಯಾಂಕ್ ಅಕೌಂಟ್ಗೆ ₹1 ಅಂತ ನನ್ನ ಅಕೌಂಟ್ ತೋರಿಸ್ಬಿಟ್ರೆ ಆಸ್ತಿ ಅಂತಾರಲ್ಲ, ಆಸ್ತಿ ಅಂದ್ರೆ 100% ಅಲ್ವಾ? ಗಂಡನ ಕಡೆಯಿಂದ ದುಡ್ಡಿಸ್ಕೋಬೇಕು, ಮಾವನ ಕಡೆಯಿಂದ ದುಡ್ಡಿಸ್ಕೊಳ್ಬೇಕು ಹಂಗಂತ ಬಂದಿದ್ರೆ, ನನ್ನ ಅಕೌಂಟ್ಗೆ ಬಂದಿದ್ರೆ ಡೆಫಿನೆಟ್ ಆಗಿ ನಾನು ಅವ್ರಿಗೆ ಎಸ್ ಅಂತೀನಿ. ಸೊ 18 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ದುಡಿತಾರ ಹುಡುಗಿ ನಾನು. ಐ ಡೋಂಟ್ ಕೇರ್. ಇದಕ್ಕಿಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಹೇಳೋರು 1000 ಜನ ಹೇಳ್ತಾರೆ. ನಾವು ಹೇಗ್ ತಗೊಂಡ್ ಹೋಗ್ತೀವಿ ಅನ್ನೋದು ತುಂಬಾ ಮುಖ್ಯ ಇದೆ. ನನ್ನ ಜೀವನ ನನಗ್ ಗೊತ್ತು, ನಾನು ಹೇಗ್ ನಡೆಸ್ಬೇಕು ಅಂತ. ಇಲ್ಲಿ ಯಾರಿಗೋಸ್ಕರನೂ ಭಯ ಪಡ್ತಿಲ್ಲ. ಸೊ ಹೇಳಿ ಸರ್, ಅಂಡ್ ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಸ್ವಲ್ಪ ಬಂದು ನನ್ನ ಹೆಲ್ತ್ ವಿಚಾರ ಎಷ್ಟೊಂದ್ ಜನ ವಿಚಾರಿಸಿದ್ರ ಹಾಸ್ಪಿಟಲ್ ಅಲ್ಲಿ. ಥ್ಯಾಂಕ್ ಯು, ಮೀನ್ಸ್ ಲಾಟ್. ಅಂಡ್ ಏನೇ ಇದ್ರು ಕಾನೂನು ಪ್ರಕಾರ ನಡೆಯುತ್ತೆ. ನನ್ನ ಮಗಳ ಮೇಲೆ ಕೈ ಮಾಡಿದ್ರು ಸರ್. ನಾನೊಂದು ತಾಯಿ, 2 ವರ್ಷದ ಮಗು ಮೇಲೆ ಕೈ ಮಾಡಿದ್ರು. 100% ಅಲ್ವಾ? ಯಾವುದೇ ತಾಯಿ, ಪ್ರೇಮ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು 100% ಕೇಳೋ ಹಕ್ಕಿದೆ ನನಗೆ. ಯಾಕೆ ಅಂದ್ರೆ ಮಕ್ಳು ಅಂದ್ರೆ 100 ಯಾವ ದೊಡ್ಡ ಮಕ್ಳಾದ್ರೆ ಹೇಳ್ತಾರೆ ಬಂದು, ಚಿಕ್ಕ ಮಗು ಹೇಳಲ್ಲ ಸರ್. ನಾನ್ ಕೇಳ್ದೆ ಯಾಕೆ ಹಿಂಗೆ ಅಂತ. ಆ ಹುಡುಗಿನೇ ಸ್ಟಾರ್ಟ್ ಮಾಡಿದ್ದು, ಅದು ಎಲ್ಲಿಗೋ ಹೋಗಿ ನಿಲ್ತು. ಆಮೇಲೆ ಅದಾದ ನಂತರ 7 ಗಂಟೆಗೆ ಅವ್ರ ಅಪ್ಪ ಬಂದು ನನಗೆ ಹೊಡೆದು, ನನ್ ಗಂಡನ್ಗೆ ಹೊಡೆದು, ಏನೇನೋ ವಿಡಿಯೋಗಳು ನೋಡ್ತಾ ಇರ್ಬೋದು. ನನ್ ಗಂಡ ಅವ್ರೇನೋ ತಂಗಿಗೆ ಇದ್ ಮಾಡ್ತಾ ಇದಂತ ರಾಂಗ್. ಯಾಕಂದ್ರೆ ಪೋರ್ಟ್ರೇ ಮಾಡೋರು ಯಾವ ರೀತಿ ಬೇಕಾದ್ರೂ ಪೋರ್ಟ್ರೇ ಮಾಡ್ಬೋದು ಜೀವನದಲ್ಲಿ. ನೀವು ಎರಡೂ ವಿಚಾರ ಕೇಳ್ಬೇಕು. ಯಾವ್ದ್ ಕರೆಕ್ಟ್ ಅನ್ಸುತ್ತೋ ನಿಮಗ್ ಬಿಡ್ತೀನಿ. ನನ್ಗೇನು ಇಲ್ಲ. ಯಾವ್ದ್ ಕರೆಕ್ಟೋ ನೀವ್ ತಗೊಳ್ಳಿ. ಸೊ ನನಗ್ ಗೊತ್ತು ನನ್ಗೆ ಯಾವ್ ಕರೆಕ್ಟು ಅಂತ. ಸೊ ನಮ್ಮ ಮಾವ ಇದಾರೆ, ನನ್ ಗಂಡ ಇದಾರೆ ನನ್ ಪರ ಮಾತಾಡೋದಕ್ಕೆ. ಸೊ ಇಟ್ಸ್ ಓಕೆ, ಯಾರೇನಾದ್ರೂ ಮಾತಾಡ್ಲಿ. ಅಂಡ್ ಥ್ಯಾಂಕ್ ಯು. ಮಾವು ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ರ? ನಮ್ ಮಾವ ಇಲ್ಲ ಮೇಡಮ್, ಇದು ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ ಮಾವನ ಹೆಸರು ಹಾಳ್ ಮಾಡಬಾರ್ದು ಅಂತ ನಾನು ಪಬ್ಲಿಕ್ ಬಂದಿಲ್ಲ. ಇದು 2ನೇ ಸಲಿ. ಯಾಕಂದ್ರೆ ನನ್ ಗಂಡನ್ಗೆ ಹಿಂದೆ ಚಾಕು ಚುಚ್ಚಿದಾಗ, ನನ್ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗತ್ತೆ. ಅದಾದ ನಂತರ ನಮ್ಮ ಮಾವನ ಲೈಕ್ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯ್ತು. ಯಾಕಂದ್ರೆ ನನಗೆ ಇನ್ನು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಂಗೆ ಕಾನೂನು ಮೊರೆ ಹೋಗ್ಲೇಬೇಕು. ಆ ಅಪ್ಪ ಒಂದು ಮಾತು ತಗೊಂತಾನೆ, ರೇಪ್ ಕೇಸ್, ಲೈಕ್ ರೇಪ್ ಮಾಡ್ತೀನಿ ಅಂತ, 100 ಜನದ ಮುಂದೆ ಮಾಡ್ತೀನಿ ಅಂತ. ಸೊ ಅಯ್ಯಪ್ಪಂಗೆ ಏನಾದ್ರೂ ಧೈರ್ಯ ಇದ್ರೆ ತಗೊಳ್ಳಿ.
ಮಾವ ಅವ್ರ ಮನೆ ಸರ್. ಆಕ್ಚುಲಿ ನಮ್ಮ ಮಾವ ಅವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋಂಥ ವಿಡಿಯೋ. ಅದನ್ನ ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳ್ದಾಕಿ ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನ ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ, ನಮ್ಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನ. ಬಟ್ ಅವ್ರು ಮಾಡಿರೋ ಅಂತ ಸ್ಟೇಟ್ಮೆಂಟ್ ಸರ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯಗೌಡ ಅವ್ರಿಗೆ ಮನೆ ಬೇಕು, ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ ಸರ್, ಮೊದ್ಲಿಂದಾನು ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ, ಈ ರೀತಿ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನ್ಗೆ ಬುದ್ಧಿ ಮಾತು ಹೇಳಿ ಕಳ್ಸಿದ್ರು. ಬಿಡಮ್ಮ ಹೋಗ್ಲಿ, ಅವ್ರೇನೋ ಮಾಡ್ತಾರೆ, ತಲೆ ಕೆಡ್ಸ್ಕೊಂಬೇಡ, ನೀನು ನಮ್ಮ ಹುಡುಗಿ. ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಡ್ ಬಂದಿರೋದು ಸರ್ ನಮ್ಮನ್ನ. 2 ವರ್ಷ ಕಾದು ಮಾಡ್ಕೊಂಡ್ ಬಂದ್ರು ಅವ್ರನ್ನ. ಕಾದ್ಕೊಂಡು ಅವ್ರು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನ. ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು.